ಈಗ ಏನಾಗಿದೆ, ಕೊರೋನಾ ಆದಮೇಲಿಂದ ಸುಮಾರು ಜನ ಒಂದು ಜರ್ಮನ್ ಅಧ್ಯಯನದ ಪ್ರಕಾರ ಈ ಕೊರೋನಾ ವೈರಸ್ ಹೋಗಿ ಹಾರ್ಟ್ನಲ್ಲಿ ಅಪ್ ಟು 80% ಆಫ್ ದಿ ಪೀಪಲ್ ಸಫರ್ ಫ್ರಮ್ ದಿ ಕೊರೋನಾ ಡಿಸೀಸ್ ಗಾಟ್ ವೈರಸ್ ಹೋಗಿ ಲಾರ್ಜ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ. ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ಲಾರ್ಜ್ ಇನ್ ದಿ ಎಂಡೋಥೆಲಿಯಮ್ ಆಫ್ ದಿ ಹಾರ್ಟ್, ಅಂದರೆ ಹೃದಯದ ರಕ್ತನಾಳಗಳ ಇನ್ನರ್ ಲೇಯರ್ ಇದೆಯಲ್ಲ ಅಲ್ಲಿ ಹೋಗಿ ವೈರಸ್ ಕೂತ್ಕೊಂಡಿದೆ. ಸೊ ಇದು ಏನಾಗ್ತಾಯಿದೆ ಅಂದರೆ ಈ ಚಿಕ್ಕವರಲ್ಲಿ ಒಂದು ಮಯೋಕಾರ್ಡೈಟಿಸ್ ಅಂತ, ಅಂದರೆ ಮಜಲ್ನಲ್ಲಿ ಮಯೋಕಾರ್ಡೈಟಿಸ್ ಆದಾಗ ಅಬ್ನಾರ್ಮಲ್ ಹಾರ್ಟ್ ರೇಟ್ಸ್ ಉತ್ಪತ್ತಿ ಆಗ್ಬೋದು. ಸೊ ವೆನ್ ಎವರ್ ಪರ್ಸನ್ ಗೋಸ್ ಇನ್ ಟು ವಿಗ್ರಸ್ ಫಿಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಸಡನ್ಲಿ ಇಂಡ್ಯೂಸ್ ಅಬ್ನಾರ್ಮಲ್ ಹಾರ್ಟ್ ರೇಟ್. ಸೊ ಇನ್ನೊಂದು 10%, 20%, 30% ಏನು ಬ್ಲಾಕ್ಸ್ ಇರ್ತಾವಲ್ಲ, ದೇ ಕ್ಯಾನ್ ಗೆಟ್ ರಪ್ಚರ್ಡ್ ಬೈ ದಿಸ್ ಏನು ಕೊರೋನಾ ಡ್ಯೂರಿಂಗ್ ಹೈ ಲೆವೆಲ್ ಆಫ್ ಸ್ಟ್ರೆಸ್ ಲೈಕ್ ಜಿಮ್ ಆ್ಯಕ್ಟಿವಿಟಿ. ಸೊ ಸುಮಾರು ಜನ ಜಿಮ್ ಮಾಡಬೇಕಾದ್ರೆ ಸಡನ್ ಕೊಲ್ಯಾಪ್ಸ್ ಆಗಿ ಸಾಯುವಂಥ ಪರಿಸ್ಥಿತಿಗಳನ್ನು ನಾವು ಕಣ್ಣಾರೆಯಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕಂಡಿದ್ದೇವೆ. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಮೋರ್ ಕೇರ್ಫುಲ್. ಸೊ ಪೀಪಲ್ ಹೂ ವಾಂಟ್ಸ್ ಟು ಗೋ ಫಾರ್ ಜಿಮ್, ದೇ ಶುಡ್ ಗೆಟ್ ದೆಮ್ಸೆಲ್ಫ್ ಚೆಕ್ಡ್. ಅವರು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಅಥವಾ ಕೊರೋನಾ ಸಂಬಂಧಪಟ್ಟಂತೆ ಏನಾದರೂ ಚಿಹ್ನೆಗಳು. ಒಂದೊಂದ್ಸಲ ECGಯಲ್ಲಿ ಚೇಂಜಸ್ ಇರ್ತವೆ. ಇವನ್ ಯಂಗ್ ಪೀಪಲ್, ನಾರ್ಮಲ್ ಪೀಪಲ್, ದೇ ಕ್ಯಾನ್ ಹ್ಯಾವ್ ECG ಚೇಂಜಸ್ ಇನ್ ಆಫ್ಟರ್ ಕೊರೋನಾ. ಸಮ್ ಮೈಲ್ಡ್ TB wave changes, ST wave changes, which you can make out in early in the pre-evaluation can be done, and we can advise them also. ಸೊ ಜಿಮ್ ಮಾಡೋರಲ್ಲಿ ಈ 30-40% ಬ್ಲಾಕ್ಸ್ ಏನಿದೆಯಲ್ಲ, ಎಷ್ಟೊಂದು 25, 38, 30. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಹೈಸ್ಕೂಲ್ 12-13 ವರ್ಷಕ್ಕೆ ಹೋದರೆ ದೇ ರಿಸ್ಕ್ ಫ್ಯಾಕ್ಟರ್ಸ್ ಬಿಗಿನ್ಸ್ ಐದರ್ ಇನ್ ದಿ ಫಾರ್ಮ್ ಆಫ್ ಗುಟ್ಕಾ, ಸಿಗರೇಟ್, ಆರ್ ಅನ್ಹೆಲ್ದಿ ಡೈಟ್, ಜಂಕ್ ಫುಡ್, ಪಿಜ್ಜಾ, ಬರ್ಗರ್, ಇವೆಲ್ಲ ಬೈ ದಿ ಟೈಮ್ ದೇ ರೀಚ್ 28 years ದೇ ಬಿಕಮ್ಸ್ ಪೇಷನ್ಸ್. ಅಥವಾ ಪ್ಲಾಕ್ ಕ್ಯಾನ್ ಇನಿಷಿಯೇಟ್ ವೆರಿ ಅರ್ಲಿ ಇನ್ ಲೈಫ್, ಅಂದರೆ ಬ್ಲಾಕ್ಸ್ ಕ್ಯಾನ್ ಬಿ ಇನಿಷಿಯೇಟೆಡ್. ಸೊ ಬೈ ದಿ ಟೈಮ್ ದೇ ರೀಚ್ 28, 27, 25, ಅದು 10, 20, 30% ಫ್ಲಾಕ್ ಅಥವಾ ಏನು ಬ್ಲಾಕ್ ಇದೆಯಲ್ಲ, ದೇ ಕ್ಯಾನ್ ಗೆಟ್ ರಪ್ಚರ್ಡ್. ಈ ಹೆಂಗೆ ಟೊಮೆಟೊ ಹಣ್ಣುಗಳು ಭಾಳ ಹಣ್ಣಾದಾಗ ರಪ್ಚರ್ ಆಗ್ತಾವಲ್ಲ, ಆ ಥರ ರಪ್ಚರ್ ಆದಾಗ ದೆನ್ ಇಟ್ ಕ್ಯಾನ್ ಗೆಟ್ ಇನ್ ಟು ಕ್ಲಾಟ್ ಫಾರ್ಮೇಷನ್ ಆ್ಯಂಡ್ ಸಡನ್ಲಿ ಲೈಕ್ heart attack ಅಥವಾ abnormal heart rhythm. Person may not get time to reach any hospital or get revived. They may get suddenly and die also. ಸೊ ಈ ಥರ ಜಿಮ್ಗೆ ವಿಗ್ರಸ್ ಆ್ಯಕ್ಟಿವಿಟಿ ಮಾಡೋರು ಇನಿಷಿಯಲಿ ದೇ ಶುಡ್ ಗೋ ಅಂಡರ್ಗೋ ಅನ್ ಹೆಲ್ತ್ ಚೆಕ್ಕು. ಅದಕ್ಕಿಂತ ಮುಂಚಿತವಾಗಿ ದೇ ಶುಡ್ ಗೋ ಇನ್ ಎ ವೆರಿ ಇನ್ಕ್ರಿಮೆಂಟಲ್ ವೇ. ಆಮೇಲೆ ಜಿಮ್ನಲ್ಲಿ ಬರೀ ಹೃದಯ ಅಥವಾ ಹಾರ್ಟ್ ಅಟ್ಯಾಕ್ ಆದವ್ರಿಗೆ, ಕಾಯಿಲೆ ಇರೋರಂಥವ್ರೇ ಕೊಲ್ಯಾಪ್ಸ್ ಆಗಬೇಕಂತಾರಲ್ಲ. ಒಂದ್ಸಲ ಹುಟ್ಟಿನಿಂದ ಬಂದಂಥ ಕಾಯಿಲೆಗಳಿರ್ತವೆ, ಹುಟ್ಟಿನಿಂದ ಅಬ್ನಾರ್ಮಲ್ ಬ್ಲಡ್ ಪೈಪ್ಸು, ಆಮೇಲೆ ಹೃದಯದ ಸ್ನಾಯುಗಳು ದಪ್ಪ ಆಗಿರ್ಬೋದು, ಅದನ್ನು ಹೈಪರ್ಟ್ರೋಪಿಕ್ ಕಾರ್ಡಿಯೋಮೈಕೋಪತಿ ಅಂತೀವಿ. ಸೊ ಹೀಗಾಗಿ ಅವ್ರು ಪ್ರಿಲಿಮಿನರಿ ಟೆಸ್ಟ್ ಮಾಡಿಸ್ಕೊಂಡಾಗ ಇವೆಲ್ಲ ಗೊತ್ತಾಗುತ್ತೆ. ಏನು ಗೊತ್ತಿಲ್ಲ ಸಡನ್ನಾಗಿ ಹೋದಾಗ ಅವರು ಸಡನ್ನಾಗಿ ಈ ಥರ ಯಾವತ್ತೂ ಒಂದು ದಿವಸ ಹೋಗ್ತಾರೆ, ದೇ ವೋಂಟ್ ಗೋ ಇ ವೆರಿ ಇನ್ಕ್ರಿಮೆಂಟಲ್ ವೇ. ನಾವು ನೋಡಿರೋದು ಅಕ್ಲಿಮೆಟೈಸೇಷನ್ ಅಂತ, ಅದು ಅಕ್ಲಿಮೆಟೈಸೇಷನ್ ಆಗಿರಲ್ಲ. ಸಡನ್ಲಿ 50 kg 30 kg ಎತ್ತಕ್ಕೆ ಹೋಗ್ತಾರೆ, ಸಡನ್ಲಿ ಡೈ ಆ್ಯಂಡ್ ಕೊಲ್ಯಾಪ್ಸ್ ಆ್ಯಂಡ್ ಡೈ. ಸೊ ಹೀಗಾಗಿ ಈ ಜಿಮ್ಮಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಬಿಕಾಸ್ ಆಫ್ ಕೊರೋನಾ ಇನ್ವಾಲ್ವ್ಮೆಂಟ್ ಆಫ್ ದಿ ಮಯೋಕಾರ್ಡಿಯಮ್, ಕೊರೋನಾ ಇನ್ವಾಲ್ವ್ಮೆಂಟ್ ಆಫ್ ದಿ ಎಂಡೋಥೆಲಿಯಲ್ ಲೇಯರ್ ಆಫ್ ದಿ ಬ್ಲಡ್ ಪೈಪ್ಸ್, ಆ್ಯಂಡ್ ಆಲ್ಸೋ ದಿ ಸ್ಮೋಕರ್. ಈಗ ಎಷ್ಟೊಂದು ಜನ ಸ್ಮೋಕ್ ಮಾಡಿ ಜಿಮ್ಗೆ ಹೋಗ್ತಾರೆ. ಇವನ್ ಸ್ಮೋಕ್ ಆಲ್ಸೋ ಕ್ಯಾನ್ ಇಂಡ್ಯೂಸ್ ಅಬ್ನಾರ್ಮಲ್ ಹಾರ್ಟ್ ರೇಟ್ಸ್, ಆರ್ ಇಟ್ ಕ್ಯಾನ್ ದಿ ಏನು 10, 20, 30% ಬ್ಲಾಕ್ಸ್ ಇರ್ತಾವಲ್ಲ, ದೇ ಆಲ್ಸೋ ಕ್ಯಾನ್ ಗೆಟ್ ರಪ್ಚರ್ಡ್. ದೇ ಆರ್ ವೆರಿ ಸಾಫ್ಟ್ ಬ್ಲಾಕ್, ಹಣ್ತರ ಇರ್ತವೆ, ರಪ್ಚರ್ ಆಗಿಬಿಡ್ತವೆ. ಸೊ ಹೀಗಾಗಿ ನಾವು ಇದನ್ನೆಲ್ಲ ಜಿಮ್ಗೆ ಹೋಗೋರು ಪ್ರಿಲಿಮಿನರಿಯಾಗಿ ಒಂದಷ್ಟು ಪರೀಕ್ಷೆಗಳು ಮಾಡಿಸ್ಕೊಂಡು ದೆನ್ ದೇ ಶುಡ್ ಟೇಕ್ ಪ್ರಾಪರ್ ಅಡ್ವೈಸ್ ಫ್ರಮ್ ದಿ ಡಾಕ್ಟರ್ಸ್ ಟು ಗೋ ಬಿಫೋರ್ ವೆರಿ ವಿಗರಸ್ ಜಿಮ್ ಆ್ಯಕ್ಟಿವಿಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.